ಹೇಳೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗಿದೆ. ನೀವು ಯಾರು ಖಂಡಿತ ಊಹಿಸುವುದಿರಲ್ಲ, ಅಷ್ಟೊಂದು ದೊಡ್ಡ ಟ್ವಿಸ್ಟ್. ಆ ಟ್ವಿಸ್ಟ್ಗೋಸ್ಕರ ಚಾನಲ್ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಬನ್ನಿ, ಕತೆ ಆರಂಭದಲ್ಲಿ ತಾರಾ ತನ್ನ ಅಪ್ಪನ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾಳೆ. ನೀವು ಡ್ರಿಂಕ್ಸ್ ಮಾಡಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹಠ ಮಾಡಿ ಫಿಲ್ಟರ್ ಕಾಫಿ ಕೊಡ್ತಾಳೆ. ನನಗೆ ನೀವು ಮಾಡೋ ಆಸ್ತಿ ಬೇಡಪ್ಪ, ನೀನೇ ದೊಡ್ಡ ಆಸ್ತಿ, ನೀವು ಚೆನ್ನಾಗಿದ್ರೆ ಸಾಕು ಅನ್ನೋ ತಾರಾಳ ಮಾತು ಎಲ್ಲರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆದ್ರೆ ತಾರಾ ಅಲ್ಲಿಂದ ಹೋದ ತಕ್ಷಣ ಸಾಕು ತಂದೆ ಮತ್ತೆ ಕೆಲಸದವಳು ಮಾತಾಡ್ಕೊಳ್ಳುವಾಗ ಅಸಲಿ ಸತ್ಯ ಹೊರಬರುತ್ತೆ. ಏನು ಅಂದ್ರೆ, ತಾರಾ ಈ ಅಪ್ಪನ ಸ್ವಂತ ಮಗಳೇ ಅಲ್ಲ, ನೀರಲ್ಲಿ ಮುಳುಗಿ ಸಾಯುವಾಗ ಇವರಿಗೆ ಸಿಕ್ಕಿರ್ತಾಳೆ ಅಂತ ಹೇಳ್ತಾರೆ. ಇವಾಗ ನಮ್ಗೆ ಗೊತ್ತಾಗತ್ತೆ, ತಾರಾ ಮತ್ಯಾರು ಅಲ್ಲ, ಸೂರ್ಯನ ಸ್ವಂತ ತಂಗಿ ಅಂತ. ಇಲ್ಲಿ ಟ್ವಿಸ್ಟ್ ಇಷ್ಟಕ್ಕೆ ಮುಗಿಯಲ್ಲ. ತಾರಾಳ ಸಾಕು ತಂದೆ ಹೆಂಡತಿ ಮತ್ಯಾರು ಅಲ್ಲ, ಅವರೇ ವಿಶಾಲಾಕ್ಷಿ. ಮೀನಾ ಫ್ಯಾಮಿಲಿಗೂ ಮತ್ತು ವಿಶಾಲಾಕ್ಷಿ ಫ್ಯಾಮಿಲಿಗೂ ಮೊದಲಿಂದಲೂ ಆಗಿ ಬರ್ತಾ ಇರ್ಲಿಲ್ಲ. ಈ ವಿಶಾಲಾಕ್ಷಿ ಗಂಡನೇ ಬಿಟ್ಟು ಹೋಗಿರ್ತಾಳೆ. ಯಾಕೆಂದ್ರೆ ತಾರನ ಅವನು ಬಂದಿರ್ತಾನಲ್ಲ, ಅವಳಿಗೆ ಇಷ್ಟ ಇರಲ್ಲ. ಸೊ ಮನೆ ಬಿಟ್ಟೆ ಹೋಗ್ಬಿಟ್ಟಿರ್ತಾಳೆ. ಈ ತಾರನ ಸಾಕು ತಂದೆಯ ಹಳೆ ದ್ವೇಷ ಶಿವಾರೆಡ್ಡಿ ಅವನಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಗೊತ್ತಾಗಿ ವಿಶಾಲಾಕ್ಷಿ ನಾನು ಅವನ್ನ ನೋಡ್ಕೋತೀನಿ ಅಂತ ಮಾತಾಡಕ್ಕೆ ಬಂದಿರ್ತಾಳೆ. ನೀನೇನು ನೋಡ್ಕೊಳಕ್ ಬೇಡ, ನಿನ್ನ ಸಹಾಯವನ್ನ ಹಾಗೆ ತಿರಸ್ಕರಿಸ್ತಾನೆ ಅವನು. ಹಾಗೆ ಮಗಳು, ನಿನ್ನ ಸಾಕು ಮಗಳು ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದಾಗ, ನೀನು ಅವಳನ್ನ ಕರ್ಕೊಂಡ್ ಬಂದಿದೀಯಾ ಅಂತ ನನ್ನೇ ಬಿಟ್ಟು ಹೋದ್ಯಲ್ಲ, ನಿನಗೇನಕ್ಕೆ ಅವಳ ಕತೆ ಅಂತ ಕೇಳ್ತಾನೆ. ಆಗ ಆತರ ಏನಿಲ್ಲ, ನಾನು ಸುಮ್ನೆ ಕೇಳ್ದೆ ಅಷ್ಟೇ ಅಂತ ಅಲ್ಲಿಂದ ವಿಶಾಲಾಕ್ಷಿ ಹೊರಡ್ತಾರೆ. ಹಾಗೆ ಇಲ್ಲಿ ಮನ್ಸಲ್ಲೇ ತುಂಬಾ ಬೇಜಾರ್ ಮಾಡ್ಕೋತಾನೆ ತಾರಾಳ ಸಾಕು ಅಪ್ಪ. ಯಾಕೆಂದ್ರೆ ನನ್ನ ಮಗಳ ಜೀವನದಲ್ಲಿ ಯಾವುದೇ ವಿಲನ್ ಬರ್ದೇ ಇರಂಗೆ ಮಾಡಪ್ಪ ತಂದೆ ಅಂತ ಬೇಡ್ಕೋತಾ ಇರ್ತಾನೆ. ನಂತರ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಮೀನಾ ತಾರಾ ಮನೆಗೆ ಬರ್ತಾರೆ. ಹೌದು, ಅವಳಿಗೆ ತಾರಾ ಆಫೀಸಲ್ಲಿ ಪೂಜೆ ಇರೋದ್ರಿಂದ ಹೂವಿನ ಆರ್ಡರ್ ಮಂಜಾ ಅವಳಿಗೆ ಕೊಟ್ಟಿರ್ತಾನೆ. ಅಂದ್ರೆ ಮಂಜಾ ತಾರಾನ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ತಾರನ್ನ ಕರೆದಾಗ ಅವಳು ದೇವ್ರ ಪೂಜೆ ಮಾಡ್ತಾ ಇರ್ತಾಳೆ. ಸೊ ಕೆಲಸದವಳು ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ, ಇಷ್ಟ ಬೇಗ ಅಂತೂ ಬರಲ್ಲ ಅಂತ ಹೇಳಿದಾಗ ಇಲ್ಲಿ ತಾರಾ ಮತ್ತೆ ಮೀನಾಳ ಮುಖತಃ ಭೇಟಿ ಆಗದೇ ಇಲ್ಲ. ಆದ್ರೂ ತಾರ ಅಂತ ಹೆಸರು ಕೇಳಿದ ತಕ್ಷಣ ಮೀನಾಗೆ ಒಂದ್ಸಲ ಶಾಕ್ ಆಗತ್ತೆ. ತಾರನ ಮುಖ ನೋಡ್ಬೇಕು ಅಂತ ಇರತ್ತೆ, ಆದ್ರೆ ಅವಳನ್ನ ಮುಖನ ನೋಡಕ್ಕೆ ಆಗಲ್ಲ. ಸೊ ಇಲ್ಲಿ ಈ ಕಡೆ ತಾರಾ ಮತ್ತೆ ಅವರಪ್ಪ ಮಾತಾಡ್ತಾ ಇರ್ತಾರೆ. ಅಪ್ಪ ಯಾರು ಬಂದಿದ್ರು ಅಂತ ಕೇಳಿದಾಗ, ಅದೇ ಮಂಜ ಇದಾನಲ್ಲ, ಅವನ ಅಕ್ಕ ಬಂದಿದ್ಲು ಆಫೀಸ್ ಡೆಕೋರೇಷನ್ಗೆ ಹೂ ತರಕ್ಕೆ ಅಂತ ಹೇಳಿದಾಗ, ಅಯ್ಯೋ ಆ ಮಂಜನ ನನಗಂತೂ ಕಿರಿಕಿರಿ ಆಗ್ತಾನ, ಕ್ಯಾರೆಕ್ಟರೇ ಇಷ್ಟ ಆಗಲ್ಲಪ್ಪ ಅಂತ ಹೇಳಿದಾಗ, ಯಾಕಪ್ಪ ಅಂತ ಕೇಳ್ತಾನೆ. ಏನ್ ಗೊತ್ತಾ, ಒಂಥರ ವಿಚಿತ್ರವಾಗಿರೋ ಕ್ಯಾರೆಕ್ಟರು, ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ ಗೊತ್ತಾ. ನಾನು ನೀರ್ ತಂದ್ಕೊಡು ಅಂತ ಹೇಳ್ದೆ, ನಾನು ನಿಮ್ ಕೆಲಸದವನಲ್ಲ, ಇಲ್ಲಿ ಆಫೀಸ್ ವರ್ಕರು ಅಂತ ಹೇಳ್ತಾನೆ. ಅಂತ ಹೇಳಿದಾಗ, ಮತ್ತೆ ನೀನ್ ಹೇಗ್ ಕೇಳ್ದೆ ಅಂತ ಕೇಳ್ತಾರೆ. ಅಪ್ಪ ನಾನು ಕಣ್ಸನ್ನೆ ಮಾಡಿ ಕರ್ದೆ ಅಂತ ಹೇಳಿದಾಗ, ಹಾಗಲ್ಲ ಮಾಡ್ತಾರತ ಅಂತ ಅವಳಿಗೆ ಬುದ್ಧಿವಾದ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಅನ್ಸ್ತಾ ಇರೋದು ಏನು ಅಂದ್ರೆ, ಮಂಜಗೆ ಮತ್ತೆ ತಾರಗೆ ಏನೋ ಲಿಂಕ್ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಅದನ್ನ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡ್ಬೋದಾಗಿದೆ. ನಿಮ್ಗೆ ಏನ್ ಅನ್ಸತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಮನೋಜ್ ರೋಹಿಣಿ ನೆನಪಲ್ಲೇ ಬದುಕ್ತಾ ಇರ್ತಾನೆ. ನಿದ್ದೆಲ್ಲೂ ಅವಳನ್ನೇ ನೆನ್ತಾ ತನ್ನ ಸ್ನಾನಕ್ಕೆ ಹೋಗ್ತೀನಿ, ಡ್ರೆಸ್ ತಗೊಂಬ ಅಂತ ರೋಹಿಣಿ ಹೆಸರನ್ನೇ ಜಪ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಶಾಂತಿಗಂತೂ ತುಂಬಾನೇ ಸಿಟ್ಟು ಬರುತ್ತೆ. ಇವನು ಇಷ್ಟ ಆದ್ರೂ ಇವಳ ನೆಪದಲ್ಲೇ ಇದಾನಲ್ಲ, ರೋಹಿಣಿಗೆ ಇವನಿಗೆ ಡಿವೋರ್ಸ್ ಕೊಡ್ಸ್ಬೇಕು ಅಂತ ಗಲಾಟೆ ಮಾಡ್ತಾಳೆ. ಇಲ್ಲಿ ರಂಗನಾಥ್ ಕೂಡ ಹೌದು, ಅವಳಿಗೆ ಡಿವೋರ್ಸ್ ಕೊಡ್ಸೋದೇ ಒಳ್ಳೇದು ಅಂತ ಹೇಳಿದಾಗ, ಆದ್ರೆ ಅವನಿಗೂ ಸ್ವಲ್ಪ ಟೈಮ್ ಬೇಕಲ್ವಾ, ಅವಳ ನೆನಪಿಂದ ಹೊರಗಡೆ ಬರ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ ಹೌದು ಅಂತ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯತ್ತೆ ವೀಕ್ಷಕರೇ. ತಾರಾ ತಾನೇ ಸೂರ್ಯನ ತಂಗಿ ಅನ್ನೋ ಸತ್ಯ ಸದ್ಯದಲ್ಲೇ ಎಲ್ಲರ ಮುಂದೆ ಬರುತ್ತಾ?